ಇವತ್ತು ಬೆಂಗಳೂರಿನ ಆದಿಚುಂಚನಗಿರಿ ಮಠದಲ್ಲಿ ಒಕ್ಕಲಿಗ ನಾಯಕರ ಸಮಾಗಮ ನಡೆಯಿತು. ಒಕ್ಕಲಿಗ ನಾಯಕರ ಒಗ್ಗಟ್ಟು ಪ್ರದರ್ಶನ ತುಂಬ ಜೋರಾಗಿಯೇ ಕಾಣಿಸ್ತು. ಪ್ರಮುಖವಾಗಿ ಕಳೆದ ಬಾರಿ ಜಾತಿ ಗಣತಿಯಲ್ಲಿ ಸಾಕಷ್ಟು ವ್ಯತ್ಯಯಗಳಾಗಿತ್ತು. ಪ್ರಮುಖವಾಗಿ ಒಕ್ಕಲಿಗರ ಸಂಖ್ಯೆ ಸಾಕಷ್ಟು ಕಡಿಮೆ ಇತ್ತು ಅನ್ನುವಂಥ ಆರೋಪ ಮೊದಲೇ ಕೇಳಿಬಂದಿತ್ತು. ಹೀಗಾಗಿ ಈ ಬಾರಿ ಜಾತಿ ಗಣತಿಯಲ್ಲಿ ಯಾವುದೇ ರೀತಿಯಂಥ ಎಡವಟ್ಟಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ರಾಜಕೀಯ ಎಲ್ಲ ಒಕ್ಕಲಿಗ ನಾಯಕರು ಒಂದೆಡೆ ಸೇರಿದ್ರು. ಡಿ.ಕೆ. ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ ಮೊದಲ ಬಾರಿಗೆ ರಾಜಕೀಯ ವಿರೋಧ ಇದ್ದರೂ ಕೂಡ ಒಟ್ಟೊಟ್ಟಾಗಿ ಕಾಣಿಸ್ಕೊಂಡ್ರು, ಸಮಾಜದ ಪರವಾಗಿ ಮಾತನಾಡಿದ್ರು. ಈ ಒಂದು ಸಭೆಯಲ್ಲಿ ಮೊದಲಿಗೆ ಎಲ್ಲರೂ ಕೂಡ ಅಂದರೆ ಒಕ್ಕಲಿಗ ಸಮುದಾಯದ ಎಲ್ಲರೂ ಕೂಡ ಒಕ್ಕಲಿಗ ಎನ್ನುವಂಥ ಕಾಲಮ್ನಲ್ಲಿ, ಜಾತಿ ಕಾಲಮ್ನಲ್ಲಿ ಒಕ್ಕಲಿಗ ಅಂತಲೇ ಎಂಟ್ರಿ ಮಾಡಿ ಅಂತ ಹೇಳಿದ್ರೆ, ಜೊತೆಗೆ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥ ಕಾಲಮ್ಗೆ ಕೋಕ್ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಒಳಗಡೆ ಇನ್ಸೈಡ್ ಏನು ನೋಡೋಣ ಬನ್ನಿ. ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಏರಾಫೇರಿ ಸರ್ವೆ ಆಗುತ್ತೆ. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನ ಛಿದ್ರಗೊಳಿಸಬಾರದು. ದಯಮಾಡಿ ಜಾತಿ ಗಣತಿ ಅಲ್ಲ. ಜಾತಿ ಸಮೀಕ್ಷೆ ವಿಚಾರ ರಾಜ್ಯದಲ್ಲಿ ಮತ್ತಷ್ಟು ಕಿಚ್ಚು ಹಚ್ಚಿದೆ. ಹೊಸ ಜಾತಿ ಸಮೀಕ್ಷೆಗೆ ಕೇವಲ 1 ದಿನಗಳಷ್ಟೇ ಬಾಕಿ ಇರುವಾಗಲೇ ಬಗೆ ಬಗೆಯ ಚರ್ಚೆಗಳು ಗರಿಗೆದರಿವೆ. ಹೀಗಾಗಿಯೇ ಒಂದೊಂದು ಜಾತಿಗಳಿಂದ ದಿನಕ್ಕೊಂದು ಸಭೆ ನಡೆಸ್ತಿವೆ. ನಿನ್ನೆ ವೀರಶೈವ ಲಿಂಗಾಯತರ ಬಳಿಕ ಇವತ್ತು ಒಕ್ಕಲಿಗರ ಸಭೆ ನಡೆದಿದೆ. ಬೆಂಗಳೂರಿನಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಒಕ್ಕಲಿಗರ ಸಭೆ ನಡೆಯಿತು. ಈ ಸಭೆಯಲ್ಲಿ 3 ಪಕ್ಷಗಳ ನಾಯಕರು ಭಾಗವಹಿಸಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಡಿಸಿಎಂ ಡಿ.ಕೆ. ಆರ್ ಅಶೋಕ್ ಸೇರಿದಂತೆ ಘಟಾನುಘಟಿ ನಾಯಕರು ಒಗ್ಗಟ್ಟಾಗಿ ಚರ್ಚೆ ನಡೆಸಿದ್ರು. ಸುದೀರ್ಘ ಚರ್ಚೆ ಬಳಿಕ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಜಾತಿ ಗಣತಿ ಸಮೀಕ್ಷೆ ಪಟ್ಟಿಯಲ್ಲಿ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಬರೆಸಲು ನಿರ್ಣಯ ಕೈಗೊಳ್ಳಲಾಯಿತು. ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆಯನ್ನ ನಿರ್ಮಲಾನಂದ ಶ್ರೀ ಕೊಟ್ರು. ಉಪಜಾತಿಯಲ್ಲೂ ಒಕ್ಕಲಿಗ ಅಂತ ನಮೂದಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನ ನಿರ್ಮಲಾನಂದ ಶ್ರೀ ಮಂಡಿಸಿದ್ರು. ಇದಕ್ಕೆ ಸಭೆಯಲ್ಲಿದ್ದ ಡಿಸಿಎಂ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ಸದಾನಂದ ಗೌಡ ಸೇರಿ ಹಲವು ನಾಯಕರಿಂದ ಅನುಮೋದನೆ ಕೊಟ್ಟರು. ಇನ್ನು ಸಮೀಕ್ಷೆಯನ್ನ 45 ದಿನಗಳ ಕಾಲ ಮುಂದೂಡಿಕೆ ಆಗಬೇಕು ಅಂತಾನು ಒತ್ತಾಯ ಕೇಳಿ ಬಂತು. ಕಾಲ 9, 10, 11ರಲ್ಲಿ ಏನೇ ಇದ್ರೂ ಕೂಡ ನಮ್ಮ ಎಲ್ಲ ಸಮುದಾಯದಲ್ಲರೂ ಕೂಡ ಸೇರಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಒಕ್ಕಲಿಗ. ಕೋಡ್ ನಂಬರ್ 1541. ಕೆಲವೊಂದು ಕಡೆ ತಮ್ಮ ಅಸ್ಮಿತೆಗೋಸ್ಕರ ಸ್ವಲ್ಪ ಕಡಿಮೆ ಸಂಖ್ಯೆ ಇರ್ತಕ್ಕಂಥವ್ರು ನಾನಾ ಕಾರಣಗಳಿಗೋಸ್ಕರ, ಆಚರಣೆಗೋಸ್ಕರ ಉಪಪಂಗಡವನ್ನ ಬಳಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದಾಗ ಅದನ್ನ ಬೇಕಾದ್ರೆ ಅವರು ಬಳಸ್ಕೊಳ್ಳಿ. ಸಭೆಯಲ್ಲಿ ನಾಯಕರ ಅಭಿಪ್ರಾಯಗಳೇನು ತೋರಿಸ್ತೀವಿ ನೋಡಿ. ಕಾಂತರಾಜ ಆಯೋಗ ಮಾಡಿದ್ದ ವರದಿ ಮೂಲೆಗೆ ಹಾಕಿದ್ರು ಅಂತ ಎಚ್.ಡಿ.ಕೆ. ಅಭಿಪ್ರಾಯ ಹೇಳಿದ್ರು. ಮೊನ್ನೆ ಸಂಪುಟ ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಸೇರಿ ಅನೇಕರು ವಿರೋಧಿಸಿದ್ರು. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಕೇಂದ್ರ ಜಾತಿ ಗಣತಿ ಮಾಡ್ತಿದೆ, ರಾಜ್ಯದ ಅವಶ್ಯಕತೆ ಏನಿತ್ತು, ಆದ್ರೆ ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ. ಶ್ರೀಗಳ ನೇತೃತ್ವದಲ್ಲಿ ಸಮುದಾಯ ಉಳಿಸುವ ಕೆಲಸ ಆಗಬೇಕು ಎಂದಿದ್ದಾರೆ. ಹಾಗೆಯೇ ಆರ್ ಅಶೋಕ್, ಒಕ್ಕಲಿಗ ಅಂದ್ರೆ ನಮ್ಮದು ದೊಡ್ಡ ಸಮುದಾಯ. ಸಮೀಕ್ಷೆ ತಪ್ಪಾದ್ರೆ ನಮಗೆ ನಾಳೆ ಸಮಸ್ಯೆ ಆಗಲಿದೆ. ಸಮೀಕ್ಷೆಯಲ್ಲಿ ತಪ್ಪು ಮಾಡಿದ್ರೆ ಜನ ನಮಗೆ ಶಿಕ್ಷೆ ಕೊಡ್ತಾರೆ. ಸಮೀಕ್ಷೆಯಿಂದ ಒಕ್ಕಲಿಗ ಸಮುದಾಯಕ್ಕೆ ಡ್ಯಾಮೇಜ್ ಆಗಲಿದೆ. ಸಮೀಕ್ಷೆಯಿಂದ ನಾವು ಸಣ್ಣವರು ಆಗಬಾರದು. ಜಾತಿಗಳನ್ನ ಭಾಗ ಮಾಡಿದಷ್ಟು ನಮಗೆ ಸಮಸ್ಯೆ ಎಂದು ಅಶೋಕ್ ಹೇಳಿದ್ದಾರೆ. ಆದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ 15 ದಿನದಲ್ಲಿ ಮಾಡೋದಕ್ಕೆ ಆಗಲ್ಲ ಎಂಬ ಆತಂಕ ಬೇಡ. ಹಿಂದಿನ ವಿಚಾರ ಚರ್ಚಿಸಲ್ಲ, ಎಲ್ಲರೂ ಮಾತನಾಡಿದ್ದಾರೆ. ಸಮೀಕ್ಷೆಗೆ 15 ದಿನ ಸಾಕಾಗುತ್ತಾ ಇಲ್ಲವೋ ಚರ್ಚಿಸುತ್ತೇವೆ. ಈ ಸಮೀಕ್ಷೆಯಿಂದ ಸಮುದಾಯಕ್ಕೆ ಅನುಕೂಲ ಆಗಲಿದೆ ಅಂತ ಡಿ.ಕೆ. ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸಭೆಯ ಬಳಿಕ ಮಾತನಾಡಿದ ನಾಯಕರು ಏನ್ ಹೇಳಿದ್ರು ಕೇಳಿ.
ಭವಿಷ್ಯಕ್ಕೋಸ್ಕರವಾಗಿ ಸಮಾಜಕ್ಕಾಗಿರತಕ್ಕಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿ ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತಕ್ಕಂಥ ರೀತಿಯ ಒಂದು ವರದಿ ಬಂದ್ರೆ ಅದಕ್ಕೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ಒಂದು ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ. 15 ದಿನದಲ್ಲಿ ಸರ್ವೆ ಮಾಡಿದ್ರೆ ಇದು ಎರಾಫೇರಿ ಸರ್ವೆ ಆಗುತ್ತೆ. ಅದಕ್ಕೆ ಸಮಯಾವಕಾಶ ಕೊಡಬೇಕು. ಸರ್ವೆ ಆದ ಮೇಲೆ ಜಾತಿಯನ್ನು ಸರಿಯಾಗಿ ನಾವು ಬರ್ದಿದೀವ, ಮನೆ ಇನ್ಕ್ಲೂಡ್ ಆಗಿದೆಯೋ ಇಲ್ಲೋ, ಇದಕ್ಕೆ ವೆರಿಫಿಕೇಶನ್ ಮಾಡೋದಕ್ಕೆ ಕೂಡ ಅವಕಾಶ ಕೊಡಬೇಕು. ಆನ್ಲೈನ್ ಅಲ್ಲಿ ಇದನ್ನ ಹಾಕಬೇಕು. ಲಿಂಗಾಯತರಾದ್ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಪ್ರತೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನ ಒಡಿಬಾರದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನ ಛಿದ್ರಗೊಳಿಸಬಾರದು. ವಿಪಕ್ಷ ನಾಯಕರು ಹೀಗೆ ಪ್ರತಿಕ್ರಿಯೆ ಕೊಡ್ತಿದ್ರೆ ಸಚಿವ ಶಿವರಾಜ್ ತಂಗಡಗಿ ನಾವು ಜಾತಿ ಗಣತಿ ಮಾಡ್ತಿಲ್ಲ ಎಂದಿದ್ದಾರೆ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅದು. ಜಾತಿ ಗಣತಿ ಮಾಡಕ್ಕೆ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ಜಾತಿ ಗಣತಿಯ ಬಿಸಿ ಬಿಸಿ ಚರ್ಚೆ ಬಗ್ಗೆ ಒಕ್ಕಲಿಗ ಸಮುದಾಯದೊಳಗೆ ಮಾತುಕತೆ ನಡೆದಿದೆ. ಮುಂದೆ ಏನಾದರೂ ಅಂಕಿಅಂಶದಲ್ಲಿ ಅನ್ಯಾಯವಾದರೆ ಹೋರಾಟ ಮಾಡುವುದಾಗಿಯೂ ಸಭೆ ಬಳಿಕ ನಾಯಕರು ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.